Hi, hello everyone. Welcome to Nama SSLC Academy. This is your channel for scoring above 60 in science. As we completed the chapter 1, that is chemical reactions and equations, and after that, as I come with today important questions and frequently asked questions for your board examination. Except this question, you can't get any other question. This is 100% surety will be given from our Nama SSLC Academy. Before going to start the video, please like and subscribe, and please hit the bell icon to get updates with seconds. Okay, yeah, let's start the class without wasting any time, and welcome once again to our Nama SSLC Academy. In this video, not only giving important questions, and also I am giving the important concepts and some of the detailed information about that concept. After the completion of that concept, we will moving on to the important question. First of all, the important concepts and the question types that you must know. This only the asking questions. First of all, types of chemical equations anta bandaga, types of chemical equations ಅಲ್ಲಿ ನಾವು MCQ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ಯಾವ ಥರ MCQs ಅಂತ ಅಂದರೆ ಡೆಫಿನೇಷನ್ಸ್ ಅನ್ನು ಕೊಟ್ಟು ವಾಟ್ ಈಸ್ ಇಟ್ ಕಾಲ್ಡ್ ಅಂತ ಹೇಳ್ಬೋದು, ಅಥವಾ ಎಕ್ಸಾಂಪಲ್ ಕೊಟ್ಟು ಫಾರ್ ದಿಸ್ ವಾಟ್ ಈಸ್ ದ ಎಕ್ಸಾಂಪಲ್ ಫಾರ್ ದಿಸ್ ಅಂತ ಕೇಳ್ಬೋದು, ಅಥವಾ ಎಕ್ಸಾಂಪಲನ್ನು ಕೊಟ್ಟು ದಿಸ್ ಎಕ್ಸಾಂಪಲ್ ಈಸ್ ಫಾರ್ ಅಂತ ಹೇಳಿ ಕೊಡಬಹುದು. ಇದು ಫಸ್ಟ್ ಕ್ವಶನ್ ಕೆಮಿಸ್ಟ್ರಿಯಲ್ಲಿ ಫಸ್ಟ್ MCQ 100% ಇದ್ದೇ ಇರುತ್ತೆ. ದಟ್ ಈಸ್ ಆಫ್ ಟೈಪ್ಸ್ ಆಫ್ ಕೆಮಿಕಲ್ ಈಕ್ವೇಷನ್ ಮೇಲೆ. ಓಕೆನಾ? ದಸ್ ಫಸ್ಟ್ ಆಫ್ ಆಲ್ ಕಾಂಬಿನೇಷನ್ ರಿಯಾಕ್ಷನ್ ಬಗ್ಗೆ ಡಿಸ್ಕಸ್ ಮಾಡಿದ್ರೆ, ಕಾಂಬಿನೇಷನ್ ರಿಯಾಕ್ಷನ್ ಅಂತ ಅಂದರೆ 2 or more ಸಬ್ಸ್ಟ್ಯಾನ್ಸ್ ಏನಾಗುತ್ತೆ ಅಂದರೆ ಎರಡಕ್ಕಿಂತ ಜಾಸ್ತಿ ಸಬ್ಸ್ಟ್ಯಾನ್ಸು ಸಿಂಗಲ್ ಸಬ್ಸ್ಟೆನ್ಸ್ ಆಗಿ ಫಾರ್ಮ್ ಆಗುತ್ತೆ ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ಮೆಗ್ನೀಷಿಯಮ್, ಬರ್ನಿಂಗ್ ಮೆಗ್ನೀಷಿಯಮ್ ಇನ್ ಏರ್ ಅಂತ ಹೇಳಿ ಹೇಳ್ತೀವಿ. ಡೀಟೇಲ್ಡ್ ಕಾನ್ಸೆಪ್ಟ್ ಬೇಕು, ಡೀಟೇಲ್ಡ್ ವಿಡಿಯೋ ಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ ವಿಡಿಯೋ ಇರುತ್ತೆ. ಆ ವಿಡಿಯೋನ ದಯವಿಟ್ಟು ಮೊದಲು ಚೆಕ್ ಮಾಡ್ಕೊಳ್ಳಿ. ಆಫ್ಟರ್ ದಟ್ ಈ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಸಿನಾಪ್ಸಿಸ್ಗೆ ಬರೀವ್ರಂತ. ಓಕೆನಾ? ದಸ್ ನೆಕ್ಸ್ಟ್ ಡಿಕಾಂಪೋಸಿಷನ್ ಅಂತ ಅಂದರೆ ಏನಾಗುತ್ತೆ, ಸಿಂಗಲ್ ಸಬ್ಸ್ಟೆನ್ಸು ಕಾಂಪ್ಲೆಕ್ಸ್ ಸಿಂಪಲ್ ಸಬ್ಸ್ಟೆನ್ಸ್ ಆಗಿ ಏನಾಗುತ್ತೆ ಅಂತ ಅಂದರೆ ಬ್ರೇಕ್ ಡೌನ್ ಆಗುತ್ತೆ. ಎಕ್ಸಾಂಪಲ್ ಹೀಟಿಂಗ್ ಆಫ್ ಫೆರಸ್ ಸಲ್ಫೇಟ್. ಈ ಎಕ್ಸಾಂಪಲ್ನೇ ನಿಮಗೆ ಕೇಳ್ತಾರೆ. ಬರ್ನಿಂಗ್ ಮೆಗ್ನೀಷಿಯಮ್ ಇನ್ ಏರ್ ಇಸ್ ಎಕ್ಸಾಂಪಲ್ ಆಫ್, ಅಥವಾ 2 or more ಸಬ್ಸ್ಟೆನ್ಸ್ ಕಂಬೈನ್ ಟು ಫಾರ್ಮ್ ಎ ಸಿಂಗಲ್ ಸಬ್ಸ್ಟೆನ್ಸ್ ಈಸ್ ಕಾಲ್ಡ್ ಅಂತ ಹೇಳಿ ಕೇಳ್ತಾರೆ. ಓಕೆನಾ? ಡಿಕಾಂಪೋಸಿಷನ್ ರಿಯಾಕ್ಷನ್ಸ್ ಅಂತ ಅಂದ್ರೇನು, ಸಿಂಗಲ್ ಸಬ್ಸ್ಟೆನ್ಸ್ ಏನಾಗುತ್ತೆ ಸಿಂಪಲ್ ಸಬ್ಸ್ಟೆನ್ಸ್ ಆಗಿ ಬ್ರೇಕ್ ಡೌನ್ ಆಗುತ್ತೆ. ದಟ್ ಈಸ್ ದ ಮೇನ್ ಥಿಂಗ್. ದೆನ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಏನಪ್ಪ ಅಂತ ಅಂದರೆ, ಮೋರ್ ರಿಯಾಕ್ಟಿವ್ ಎಲಿಮೆಂಟ್, ತುಂಬ ರಿಯಾಕ್ಟಿವ್ ಇರುವಂಥ ಎಲಿಮೆಂಟು ರೆಸ್ ರಿಯಾಕ್ಟಿವ್ ಎಲಿಮೆಂಟ್ ಆಗಿ ಡಿಸ್ಪ್ಲೇಸ್ ಆಗುತ್ತೆ. ಕರೆಕ್ಟ್ ಎಕ್ಸಾಂಪಲ್ ಏನು, ರಿಯಾಕ್ಷನ್ ಆಫ್ ಜಿಂಕ್ ವಿತ್ ಕಾಪರ್ ಸಲ್ಫೇಟ್. ಜಿಂಕ್ ಮತ್ತು ಏನು ಕಾಪರ್ ಸಲ್ಫೇಟ್ ಇದೇನಾಗಿ ಫಾರ್ಮ್ ಆಗುತ್ತೆ, ಜಿಂಕ್ ಸಲ್ಫೇಟ್ ಮತ್ತು ಕಾಪರ್ ಆಗಿ ಫಾರ್ಮ್ ಆಗುತ್ತೆ. ಅದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಏನಪ್ಪ ಅಂತ ಅಂದರೆ, ಎರಡು ಕಾಂಪೌಂಡ್ ಏನಾಗುತ್ತೆ ಅಂತ ಅಂದರೆ ಅಯಾನ್ಸನ್ನು ಎಕ್ಸ್ಚೇಂಜ್ ಮಾಡ್ಕೊಂಡು ಎರಡು ನ್ಯೂ ಕಾಂಪೌಂಡ್ಸ್ ಬರುತ್ತೆ. ಎಕ್ಸಾಂಪಲ್ ಬೇರಿಯಮ್ ಕ್ಲೋರೈಡ್ ಆ್ಯಂಡ್ ಸೋಡಿಯಂ ಸಲ್ಫೇಟ್ ಗಿವ್ಸ್ ರೈಸ್ ಟು ಬೇರಿಯಮ್ ಸಲ್ಫೇಟ್ ಆಸ್ ವೆಲ್ ಆಸ್ ಸೋಡಿಯಂ ಕ್ಲೋರೈಡ್ ಬರುತ್ತೆ. ಓಕೆನಾ? ದಟ್ ಯು ಮಸ್ಟ್ ನೋನ್. ಓಕೆ, ಅರ್ಥ ಆಯ್ತಪ್ಪ? ಯಾ, ನೆಕ್ಸ್ಟ್ ಡಿಸ್ಕಸ್ ಮಾಡೋಣ. ಲೆಟ್ಸ್ ಡಿಸ್ಕಸ್ ದ ನೆಕ್ಸ್ಟ್ ನ್ಯೂ ಟಾಪಿಕ್, ರೆಡಾಕ್ಸ್ ರಿಯಾಕ್ಷನ್ ಅಂತ ಬಂದರೆ ದಟ್ ಈಸ್ ದ 1 mark ಕ್ವೆಶನ್ ಅಂತಲೇ ಹೇಳ್ಬೋದು. ರೆಡಾಕ್ಸ್ ರಿಯಾಕ್ಷನ್ ಏನು, ರೆಡಾಕ್ಸ್ ರಿಯಾಕ್ಷನ್ಸ್ ಅಂತಂದರೆ ಇಲ್ಲಿ ರಿಯಾಕ್ಷನ್ಸ್ ಏನಾಗುತ್ತೆ ಅಂತಂದರೆ ಎಲೆಕ್ಟ್ರಾನ್ಸ್ ಟ್ರಾನ್ಸ್ಫರ್ ಆಗಬೇಕಾದ್ರೆ ಇನ್ವಾಲ್ವ್ ಆಗುತ್ತೆ. ರೆಡಾಕ್ಸ್ ರಿಯಾಕ್ಷನಲ್ಲಿ ಆಕ್ಸಿಡೇಷನ್ ಮತ್ತು ರಿಡಕ್ಷನನ್ನು ನೋಡ್ತೀವಿ. ಆಕ್ಸಿಡೇಷನ್ ಅಂತ ಅಂದರೆ ಏನಾಗುತ್ತೆ, ಆಕ್ಸಿಡೇಷನ್ ಆಫ್ ಐರನ್ ಇನ್ ರಸ್ಟಿಂಗ್ ಅಂತ ಹೇಳ್ತೀವಿ. ರಿಡಕ್ಷನ್ ಕಾಪರ್ ಆಕ್ಸೈಡ್ ಮತ್ತು ಹೈಡ್ರೋಜನಲ್ಲಿ ಅನ್ನು ನೋಡ್ತೀವಿ. ಈ ಆಕ್ಸಿಡೇಷನ್ ಮತ್ತು ರಿಡಕ್ಷನ್ ಅಂತ ಬಂದರೆ ಇದರಲ್ಲಿ ನಿಮಗೆ 2 mark ಕ್ವೆಶನ್ ಬರುತ್ತೆ. ಏನಪ್ಪ ಅಂತಂದರೆ, ಫಾರ್ ಎಕ್ಸಾಂಪಲ್ ಒಂದು ರಿಯಾಕ್ಷನನ್ನು ಕೊಡ್ತಾರೆ. ಆ ರಿಯಾಕ್ಷನ್ ಯಾವುದಾದ್ರೂ ಆಗಿರ್ಬೋದು, CU ಅದೇನೇನೋ ರಿಯಾಕ್ಷನ್ಸ್ ಕೊಡ್ತಾರೆ. ಆ ರಿಯಾಕ್ಷನ್ ಕೊಟ್ಟಾಗ ಯಾವುದು ಆಕ್ಸಿಡೈಸ್ ಆಗ್ತಾ ಇದೆ, ಯಾವುದು ರಿಡಕ್ಟ್ ಆಗ್ತಾ ಇದೆ ಅಂತ ಹೇಳಿ ನೀವು ಎಕ್ಸ್ಪ್ಲೈನ್ ಮಾಡೋದಿರುತ್ತೆ. ಫಸ್ಟ್ ಆಫ್ ಆಲ್ ರಿಯಾಕ್ಷನ್ ಅಂತ ಅಂದರೆ, ರಿಡಾಕ್ಸ್ ರಿಯಾಕ್ಷನ್ ಅಂತ ಬಂದರೆ ಇಲ್ಲಿ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ಸ್ ಇನ್ವಾಲ್ವ್ ಆಗುತ್ತೆ.
ಫಾರ್ ಎಕ್ಸಾಂಪಲ್ ಆಕ್ಸಿಡೇಷನ್ ಮತ್ತು ರಿಡಕ್ಷನಲ್ಲಿ ಆಕ್ಸಿಡೇಷನಲ್ಲಿ ಏನಾಗುತ್ತೆ ಅಂದರೆ ಎಲೆಕ್ಟ್ರಾನ್ಸು ಲೂಸ್ ಆಗುತ್ತೆ, ರಿಡಕ್ಷನಲ್ಲಿ ಎಲೆಕ್ಟ್ರಾನ್ಸು ಗೇನ್ ಆಗುತ್ತೆ. ನೆಕ್ಸ್ಟ್ ಬ್ಯಾಲೆನ್ಸಿಂಗ್ ಕೆಮಿಕಲ್ ಈಕ್ವೇಷನ್, ಇದರಿಂದ 2 ಮಾರ್ಕ್ ಒಂದು ಕಂಪಲ್ಸರಿ ಬಂದೇ ಬರುತ್ತೆ. 2 ಮಾರ್ಕ್ ಮತ್ತು 3 ಮಾರ್ಕ್. ಬ್ಯಾಲೆನ್ಸಿಂಗ್ ನಿಮಗೆ ಗೊತ್ತಿರಲೇಬೇಕು. ಬ್ಯಾಲೆನ್ಸಿಂಗ್ ಬಂದರೆ 2 ಮಾರ್ಕ್ ಬರುತ್ತೆ ಮತ್ತು ಬ್ಯಾಲೆನ್ಸಿಂಗ್ ಕಾನ್ಸೆಪ್ಟ್ ಗೊತ್ತರೆ 3 ಮಾರ್ಕ್ಸ್ ಬರುತ್ತೆ. ಬ್ಯಾಲೆನ್ಸಿಂಗ್ ಕೆಮಿಕಲ್ ಈಕ್ವೇಷನ್ ಏನಪ್ಪ ಅಂತ ಅಂದರೆ ಲೆಫ್ಟ್ ಹ್ಯಾಂಡ್ ಸೈಡ್ ಮತ್ತು ರೈಟ್ ಹ್ಯಾಂಡ್ ಸೈಡ್ ಏನಾಗಿರಬೇಕು, ಈಕ್ವಲ್ ಆಗಿರಬೇಕು. ಆಗ ನಾವು ರಿಯಾಕ್ಷನ್ ಏನಾಗಿದೆ ಬ್ಯಾಲೆನ್ಸ್ ಆಗಿದೆ ಅಂತ ಹೇಳ್ತೀವಿ. ಲೆಫ್ಟ್ ಹ್ಯಾಂಡ್ ಸೈಡ್ ಇಸ್ ಈಕ್ವಲ್ ಟು RHS, ರೈಟ್ ಹ್ಯಾಂಡ್ ಸೈಡ್ ಇದ್ದರೆ ದಟ್ ಶುಡ್ ಬಿ ಬ್ಯಾಲೆನ್ಸ್ಡ್ ಅಂತ. ಅಲ್ಲೇನಾಗಿರಬೇಕು ಅಂತ ಅಂದರೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿರುವಂಥ ಆಟಮ್ಸು ರೈಟ್ ಹ್ಯಾಂಡ್ ಸೈಡಲ್ಲಿರುವಂಥ ಆಟಮ್ಸ್ ಈಕ್ವಲ್ ಇರಬೇಕು. ಫಾರ್ ಎಕ್ಸಾಂಪಲ್ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಕಾಪರ್ 20 ಇದೆ ಅಂದರೆ ರೈಟ್ ಹ್ಯಾಂಡ್ ಸೈಡಲ್ಲೂ ಕಾಪರ್ 20 ಇರಬೇಕು. ಅಕಸ್ಮಾತ್ 19 ಇದೆ ಅಂದರೆ ದಟ್ ಈಸ್ ಅನ್ಬ್ಯಾಲೆನ್ಸ್ಡ್ ಅಂತ ಹೇಳ್ತೀವಿ. ಓಕೆನಾ. ಯಾವುದಾದ್ರೂ ಒಂದು ಈಕ್ವೇಷನ್ ಇರಲಿ, ಆ ಈಕ್ವೇಷನ್ ಬ್ಯಾಲೆನ್ಸ್ ಆಗಿರಲೇಬೇಕು, ಬ್ಯಾಲೆನ್ಸ್ ಆಗಬೇಕು, ಬ್ಯಾಲೆನ್ಸ್ ಆಗುತ್ತೆ. ಓಕೆನಾ, ದಟ್ಸ್ ಇಟ್. ನೆಕ್ಸ್ಟ್ ಆಕ್ಸಿಡೇಷನ್ ಮತ್ತು ರಿಡಕ್ಷನ್ ಕಾನ್ಸೆಪ್ಟನ್ನು ನೋಡೋಣ. ಆಕ್ಸಿಡೇಷನ್ ಮತ್ತು ರಿಡಕ್ಷನ್ ಕಾನ್ಸೆಪ್ಟನ್ನು ನೋಡಿದಾಗ ಇಲ್ಲಿ ನಿಮ್ಗೆ ಏನು ಗೊತ್ತಿರಬೇಕು, ಯಾವುದರಲ್ಲಿ ಗೇನ್ ಆಗುತ್ತೆ, ಯಾವುದರಲ್ಲಿ ಲಾಸ್ ಆಗುತ್ತೆ ಅಂತ ಹೇಳಿ ನೋಡಬೇಕು. ಯಾವುದರಲ್ಲಿ ಆಕ್ಸಿಜನ್ ಲಾಸ್ ಆಗುತ್ತೆ, ಯಾವುದರಲ್ಲಿ ಹೈಡ್ರೋಜನ್ ಎಲೆಕ್ಟ್ರಾನ್ಸ್ ಲಾಸ್ ಆಗುತ್ತೆ ಅಂತ ಹೇಳಿ ನಿಮಗೆ ಗೊತ್ತಿರಬೇಕಾಗುತ್ತೆ. ಆಕ್ಸಿಡೇಷನ್ ರಿಡಕ್ಷನಲ್ಲಿ ಗೇನ್ ಆಗುತ್ತೆ, ಆಕ್ಸಿಡೇಷನಲ್ಲಿ ಲಾಸ್ ಆಗುತ್ತೆ, ಅದು ಗೊತ್ತಿರಬೇಕು. ನೆಕ್ಸ್ಟ್ ಕರೋಷನ್ ಇಸ್ ಅ 1 ಮಾರ್ಕ್ ಕ್ವಶನ್. ಕರೋಷನ್ ಅಂತ ಅಂದರೆ ಏನಪ್ಪ ಅಂತ ಅಂದರೆ ದ ಪ್ರೋಸೆಸ್ ವೇರ್ ಎ ಮೆಟಲ್ ಇಸ್ ಅಟ್ಯಾಕ್ಡ್ ಬೈ ಸಬ್ಸ್ಟಾನ್ಸ್ ಇನ್ ಇಟ್ಸ್ ಎನ್ವಿರಾನ್ಮೆಂಟ್. ಯಾವುದೋ ಒಂದು ಐರನ್ ಪಾರ್ಟಿಕಲ್ ಇದೆ ಅಂತ ಅಂದರೆ ಎನ್ವಿರಾನ್ಮೆಂಟಿಂದ ಏನಾಗುತ್ತೆ, ಆ ಒಂದು ಬಾಡಿಗೆ, ಆ ಒಂದು ಮೆಟಲ್ಗೆ ಅಟ್ಯಾಕ್ ಮಾಡುತ್ತೆ. ದಟ್ ವಿ ವಿಲ್ ಕಾಲ್ ಇಟ್ ಆಸ್ ಅ ಕರೋಷನ್. ಎಕ್ಸಾಂಪಲ್ ರೆಸ್ಟಿಂಗ್ ಆಫ್ ಐರನ್ ಯಾವ ಥರ ರೆಸ್ಟ್ ಮಾಡುತ್ತೋ ಆ ಥರ. ಕರೋಷನನ್ನು ಯಾವ ಥರ ಪ್ರಿವೆಂಟ್ ಮಾಡಬೇಕು, ಗ್ಯಾಲ್ವನೈಸಿಂಗ್, ಪೈಂಟಿಂಗ್, ಅದೆಲ್ಲ ನಿಮಗೆ ಗೊತ್ತಿರಬೇಕಾಗತ್ತೆ. ನೆಕ್ಸ್ಟ್ ರ್ಯಾನ್ಸಿಡಿಟಿ ಅನ್ನೋ ಕಾನ್ಸೆಪ್ಟ್ ನಿಮಗೆ ಗೊತ್ತಿರಬೇಕು. ಇದರಿಂದ ಗಿವ್ ರೀಸನ್ ಟೈಪ್ ಕ್ವಶನ್ ಕೊಡ್ತಾರೆ. ಏನು ಕೊಡ್ತಾರೆ, ವೈ ಫ್ಯಾಟ್ಸ್ ಆ್ಯಂಡ್ ಆಯಿಲ್ಸ್ ವಿಲ್ ಬಿ ಪ್ಯಾಕ್ಡ್ ವಿತ್ ಅ ನೈಟ್ರೋಜನ್ ಅಂತ ಹೇಳಿ ಕೇಳ್ತಾರೆ. ಬಿಕಾಸ್ ದ ಸ್ಪಾಯ್ಲೇಜ್ ಆಫ್ ಫುಡ್ ಡ್ಯೂ ಟು ದ ಆಕ್ಸಿಡೇಷನ್ ಡ್ಯೂ ಟು ದ ರ್ಯಾನ್ಸಿಡಿಟಿ ಅಂತ ಹೇಳ್ತೀವಿ. ಕರೆಕ್ಟಾ. ನೆಕ್ಸ್ಟ್ ಎಕ್ಸೋಥರ್ಮಿಕ್ ಮತ್ತು ಎಂಡೋಥರ್ಮಿಕ್ ರಿಯಾಕ್ಷನ್ಸನ್ನು 2 ಮಾರ್ಕ್ಸಿಗೆ ಕೇಳ್ತಾರೆ. ಇದರಲ್ಲಿ ನಿಮಗೆ ಡಿಫ್ರೆನ್ಸಸ್ಸನ್ನು ಕೇಳ್ತಾರೆ. ಕರೆಕ್ಟ್, ಏನನ್ನ ಕೇಳ್ತಾರೆ, ಡಿಫ್ರೆನ್ಸಸ್ಸನ್ನು. ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಅಂದರೆ ರಿಯಾಕ್ಷನ್ಸಲ್ಲಿ ಏನಾಗುತ್ತೆ, ಹೀಟ್ ರಿಲೀಸ್ ಆಗುತ್ತೆ. ಎಕ್ಸೋಥರ್ಮಿಕ್ ಯಾವುದೋ ಒಂದು ರಿಯಾಕ್ಷನಲ್ಲಿ ಹೀಟ್ ರಿಲೀಸ್ ಆಗ್ತಾ ಇದೆ ಅಂದರೆ ದಟ್ ಈಸ್ ಅ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಯಾವುದಾದ್ರೂ ಒಂದು ರಿಯಾಕ್ಷನಲ್ಲಿ ಹೀಟ್ ಅಬ್ಸಾರ್ಬ್ ಆಗ್ತಾ ಇದೆ ಅಂದರೆ ದಟ್ ಈಸ್ ಎಂಡೋಥರ್ಮಿಕ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಅದು ನಿಮಗೆ ಗೊತ್ತಿರಬೇಕಾಗುತ್ತೆ. ನಾನು ಏನು ಈಗ ನಿಮಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಅಷ್ಟು ಕ್ವಶನ್ಸ್ ಮಾತ್ರ ಬರುತ್ತೆ. ಅದು ಬಿಟ್ಟು ಇನ್ನು ಯಾವ ಕ್ವಶನ್ಸು ನಿಮ್ಮ ಎಕ್ಸಾಮ್ಸ್ಗೆ ಬರೋದಿಲ್ಲ. ದಟ್ ಈಸ್ 100% ಶ್ಯೂರಿಟಿ ಐ ಆಮ್ ಗಿವಿಂಗ್ ಯು. ಓಕೆನಾ. ನೆಕ್ಸ್ಟ್ ಎಕ್ಸಾಂಪಲ್ ಅಂತ ಬಂದರೆ ಬಿ ಏಬಲ್ ಟು ಗಿವ್ ಎಕ್ಸಾಂಪಲ್ ಆಫ್ ಈಚ್ ಟೈಪ್ ಆಫ್ ರಿಯಾಕ್ಷನ್ ಆ್ಯಂಡ್ ಎಕ್ಸ್ಪ್ಲೈನ್ ವಿತ್ ದ ಕೆಮಿಕಲ್ ರಿಯಾಕ್ಷನ್ಸ್. ಮೀನ್ಸ್ ಇದು ನಿಮಗೆ ಒಂದು ಟಿಪ್ ಕೊಡ್ತಾ ಇರೋದು. ಐ ಆಮ್ ಗಿವಿಂಗ್ ದ ಟಿಪ್ ಫಾರ್ ಯು. ಏನಪ್ಪ ಅಂತಂದರೆ ಯಾವುದಾದ್ರೂ ಒಂದು ಈಕ್ವೇಷನಲ್ಲಿ, ಯಾವುದಾದ್ರೂ ಒಂದು ಕ್ವಶನಲ್ಲಿ ನಿಮಗೆ ಗಿವ್ ಎಕ್ಸಾಂಪಲ್ ಅಂತ ಕೊಟ್ಟರೆ ಯು ಕ್ಯಾನ್ ಬಿ ಏಬಲ್ ಟು ಗಿವ್ ಎಕ್ಸಾಂಪಲ್ ಆಫ್ ಈಚ್ ಟೈಪ್ ಆಫ್ ರಿಯಾಕ್ಷನ್. ಕಾಂಬಿನೇಷನ್ ಆಗಿರಲಿ, ಡಿಕಾಂಪೋಸಿಷನ್ ಆಗಿರಲಿ, ಡಿಸ್ಪ್ಲೇಸ್ಮೆಂಟ್ ಆಗಿರಲಿ, ಡಬಲ್ ಡಿಸ್ಪ್ಲೇಸ್ಮೆಂಟ್ ಆಗಿರಲಿ, ಕರೋಷನ್ ಆಗಿರಲಿ, ಮತ್ತು ಆಕ್ಸಿಡೇಷನ್ ಆಗಿರಲಿ, ರ್ಯಾನ್ಸಿಡಿಟಿ ಆಗಿರಲಿ. You know which example you can give that only. ಓಕೆನಾ. ದೆನ್ ಪ್ರಾಕ್ಟಿಕಲ್ ಅಪ್ಲಿಕೇಶನನ್ನು ಕೂಡ ನಾನು ಕೊಟ್ಟಿದ್ದೀನಿ. ಏನಪ್ಪ ಅಂದರೆ ಯು ಶುಡ್ ಅಂಡರ್ಸ್ಟ್ಯಾಂಡ್ ದ ಅಪ್ಲಿಕೇಶನ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ ಇನ್ ಅ ಎವ್ರಿ ಡೇ ಲೈಫ್. ಎಲ್ಲ ನಿಮ್ಮ ಲೈಫಲ್ಲಿ ಆಗ್ತಿರುವಂತಹ ರಿಯಾಕ್ಷನ್ಸನ್ನು, ನಿಮ್ಮ ಲೈಫಲ್ಲಿ ಆಗ್ತಿರುವಂತಹ ಒಂದು ಪ್ರಾಬ್ಲಮ್ಸನ್ನು ನೀವೇನು ಮಾಡಬೇಕು, ಕೆಮಿಕಲ್ ರಿಯಾಕ್ಷನ್ಸ್ ಆಗಿ ಕನ್ವರ್ಟ್ ಮಾಡಿಕೊಂಡ್ರೆ, ಲೈಕ್ ರೆಸ್ಪಿರೇಷನನ್ನು ಎಕ್ಸೋಥರ್ಮಿಕ್ ರಿಯಾಕ್ಷನ್ಗೆ ಅಪ್ಲೈ ಮಾಡಿ. ಈ ಥರ ನೀವು ಮಾಡ್ತಾ ಇರಬೇಕಾದ್ರೆ ನಿಮ್ಗೆ ಏನಾಗುತ್ತೆ, ಯು ಶುಡ್ ಡೆವಲಪ್ ಎ ನಾಲೆಡ್ಜ್ ಅಬೌಟ್ ದ ಕೆಮಿಕಲ್ ರಿಯಾಕ್ಷನ್, ವಾಟ್ ಈಸ್ ಗೋಯಿಂಗ್ ಇನ್ ಅವರ್ ಲೈಫ್ ಅಂತ ಹೇಳಿ ನಿಮಗೆ ಆಗ ಗೊತ್ತಾಗುತ್ತೆ. ಓಕೆನಾ. ಆ್ಯಂಡ್ ದಿಸ್ ಲಾಸ್ಟ್ ಪೇಜಿಗೆ ಬಂದಿದ್ದೀನಿ. ಲಾಸ್ಟ್ ಪೇಜಲ್ಲಿ ನಾನು ನಿಮಗೆ ಏನನ್ನು ಡಿಸ್ಕಸ್ ಮಾಡಿಸ್ತಾ ಇದ್ದೀನಿ ಅಂದರೆ ಇಂಪಾರ್ಟೆಂಟ್ ಕ್ವಶನ್ಸನ್ನು ಡಿಸ್ಕಸ್ ಮಾಡಿಸ್ತಾ ಇದ್ದೀನಿ. ಈ ಇಂಪಾರ್ಟೆಂಟ್ ಕ್ವಶನ್ಸ್ ಎಷ್ಟಿದೆ ಅಪ್ಪ ಅಂದರೆ ಟೋಟಲಿ 11 ಕ್ವಶನ್ಸ್ ಇದೆ. ಆ 11 ಕ್ವಶನ್ಸ್ ಬಿಟ್ಟು ಇನ್ಯಾವ ಕ್ವೆಶನ್ಸು ನಿಮ್ಮ ಎಕ್ಸಾಮಿನೇಷನ್ಸ್ಗೆ ಬರೋದಿಲ್ಲ, ಬರುವ ಹಾಗಿಲ್ಲ ಅಂತ ಬರಬಹುದು. ಬಟ್ ಅಕಾರ್ಡಿಂಗ್ ಟು ಅವರ್ ನಾಲೆಡ್ಜ್ ಏನು 2017ಇಂದ ನಾನು ತೊಗೊಂಡಿದ್ದೀನಿ, 2017ಇಂದ 2024 ಏನು ಲಾಸ್ಟ್ ಇಯರ್, ಅಲ್ಲಿವರೆಗೂ ಕೂಡ ಇದೇ ಕ್ವೆಶನ್ಸನ್ನು ಕೇಳಿದ್ದಾರೆ. ಕರೆಕ್ಟಾ. ಅದರಿಂದ ಹೇಳ್ತಾ ಇದ್ದೀನಿ, ಈ ಕ್ವೆಶನ್ಸನ್ನೇ
ಸಾಲ್ವ್ ಮಾಡಿ. ಯಾವುದೋ ನ್ಯೂ ಕ್ವಶನ್ಸ್ ನಿಮಗೆ ಬರೋದಿಲ್ಲ, ಕರೆಕ್ಟಾ? ನ್ಯೂ ಕ್ವಶನ್ಸ್ ಬರೋದಿಲ್ಲ, ಫ್ರೀಕ್ವೆಂಟ್ಲಿ ಆಸ್ಡ್ ಕ್ವಶನ್ಸ್, ಪ್ರೀವಿಯಸ್ ಇಯರ್ ಕ್ವಶನ್ಸೇ ಬರುತ್ತೆ. ದ ಫಸ್ಟ್ ಕ್ವೆಶನನ್ನು ಹೇಳ್ತೀನಿ ನೋಡಿ. ನಾವು ಸ್ಟಾರ್ಸ್ ಮೇಲೆ ನೀವು ಓದ್ಕೊಂಡೋಗಿ. ಫಸ್ಟ್ ನಾನು ಯಾವುದಾದ್ರಕ್ಕೆ ಸೆಕೆಂಡ್ 2 ಸ್ಟಾರ್ ಹಾಕಿದ್ರೆ ನೀವೇನು ಮಾಡಬೇಕು, ಅದನ್ನು ಫಸ್ಟ್ ಓದಬೇಕು. 1 ಸ್ಟಾರ್ ಹಾಕಿದ್ರೆ ಸೆಕೆಂಡ್ ಓದಬೇಕು. ಮೀನ್ಸ್ ಫಸ್ಟ್ 2 ಸ್ಟಾರ್ ಹಾಕಿದಾಗ ಫಸ್ಟ್ ಕ್ವಶನ್ ನೀಟಾಗಿ ಓದಬೇಕು. ಸೆಕೆಂಡ್ 2 ಸ್ಟಾರ್ ನೀಟಾಗಿ ಓದಿ. ಥರ್ಡ್ 1 ಸ್ಟಾರ್ ಒಂದು ಸ್ವಲ್ಪ ನೀಟಾಗಿ ಓದಿ ಅಂತ, ಆ ಥರ ಸ್ಟಾರ್ಸ್ ಮೇಲೆ ಹೋಗುತ್ತೆ. ಫಸ್ಟ್ ಕ್ವೆಶನ್, ವಾಟ್ ಈಸ್ ಕೆಮಿಕಲ್ ರಿಯಾಕ್ಷನ್, ಎಕ್ಸ್ಪ್ಲೈನ್ ವಿತ್ ಎಕ್ಸಾಂಪಲ್. 1 ಸ್ಟಾರ್. ಯಾಕೆ ಅಂತ ಅಂದರೆ ಇದನ್ನು ಜಾಸ್ತಿ ಟೈಮ್ ಕೇಳಿಲ್ಲ, ಫಸ್ಟ್ ಇಯರಲ್ಲಿ ಕೇಳಿದ್ದಾರೆ, ಅದರಿಂದ ಲಾಸ್ಟಲ್ಲಿ ನೀವು ಇದನ್ನು ಸ್ಟಡಿ ಮಾಡಬೇಕಾಗತ್ತೆ. ವಾಟ್ ಈಸ್ ಕೆಮಿಕಲ್ ರಿಯಾಕ್ಷನ್, ಕೆಮಿಕಲ್ ರಿಯಾಕ್ಷನ್ ಅಂತ ಅಂದ್ರೇನು, ಎಕ್ಸಾಂಪಲನ್ನು ಕೊಡಿ. ಸೆಕೆಂಡ್, ಡಿಫ್ರೆನ್ಷಿಯೇಟ್ ಬಿಟ್ವೀನ್ ದ ಫಾಲೋಯಿಂಗ್ ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್, ಕಾಂಬಿನೇಷನ್ ಆಸ್ ವೆಲ್ ಆಸ್ ಡಿಕಂಪೋಸಿಷನ್, ಡಿಸ್ಪ್ಲೇಸ್ಮೆಂಟ್ ಆ್ಯಂಡ್ ಡಬಲ್ ಡಿಸ್ಪ್ಲೇಸ್ಮೆಂಟ್. ಇದೆರಡರಲ್ಲಿ ಒಂದು 100% ಕೇಳ್ತಾರೆ. ಎರಡರಲ್ಲಿ ಒಂದು 100% ಏನು ಮಾಡ್ತಾರೆ, ನಿಮ್ಮ ಎಕ್ಸಾಮಿನೇಷನ್ಸ್ಗೆ ಕೇಳ್ತಾರೆ. ಓಕೆನಾ? ಆ್ಯಂಡ್ ಇನ್ನೊಂದಿದೆ ಆಕ್ಸಿಡೇಷನ್ ಆ್ಯಂಡ್ ರಿಡಕ್ಷನ್ ಕೂಡ ಕೇಳ್ತಾರೆ. ಆ 3ರಲ್ಲಿ ನಿಮಗೆ ಒಂದು 100% ಕ್ವಶನ್ ಬರುತ್ತೆ. ಕರೆಕ್ಟಾ? ಫಸ್ಟ್ ಕ್ವಶನ್ ನೀವು ಅದೇ ಓದಬೇಕು. ನೆಕ್ಸ್ಟ್ ಥರ್ಡ್, ವಾಟ್ ಈಸ್ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್, ವೈ ಇಸ್ ಇಟ್ ಇಂಪಾರ್ಟೆಂಟ್ ಟು ಬ್ಯಾಲೆನ್ಸ್ ಕೆಮಿಕಲ್ ಇಕ್ವೇಷನ್. ಇದು ಕೂಡ 3-4 ಸ್ಟಾರ್ಸನ್ನು ಕೊಡ್ತೀನಿ. ಫಸ್ಟ್ ಕ್ವಶನ್ ಆ್ಯಂಡ್ ಸೆಕೆಂಡ್ ಕ್ವಶನ್ ಯು ಮಸ್ಟ್ ನೋ. ಈಗಲೇ ಕಲ್ತು ನೀವು ನೆಕ್ಸ್ಟ್ ಚಾಪ್ಟರ್ಗೆ ಮೂವ್ ಆನ್ ಆಗಬೇಕು. ಒಂದೇ ಸತಿ ನೆಕ್ಸ್ಟ್ ಚಾಪ್ಟರ್ಗೆ ಮೂವ್ ಆಗುವಂಥ ಅವಶ್ಯಕತೆ ಇರೋದಿಲ್ಲ. ನಿಧಾನಕ್ಕೆ ಹೋಗಿ, ರಿಮೈನಿಂಗ್ ಸೋ ಮೆನಿ ಟೈಮ್. ಕರೆಕ್ಟಾ? ಫಸ್ಟ್ ಆ ಕ್ವಶನ್ಸನ್ನು ನೀವು ಕಂಪ್ಲೀಟ್ ಮುಗಿಸಿ ನೆಕ್ಸ್ಟ್ ಚಾಪ್ಟರ್ಸ್ಗೆ ಹೋಗಬೇಕಾಗತ್ತೆ. ನೆಕ್ಸ್ಟ್ ಫೋರ್ತ್, ಎಕ್ಸ್ಪ್ಲೈನ್ ದ ಪ್ರೋಸೆಸ್ ಆಫ್ ರಸ್ಟಿಂಗ್ ಆಫ್ ಐರನ್, ಹೌ ಕ್ಯಾನ್ ಇಟ್ ಬಿ ಪ್ರಿವೆಂಟೆಡ್. ಥರ್ಡ್ ಕ್ವಶನ್ ಇದೇ ಓದಬೇಕಾಗತ್ತೆ ನೀವು. ದೆನ್ ವಾಟ್ ಈಸ್ ರಾನ್ಸಿಡಿಟಿ, ಹೌ ಕ್ಯಾನ್ ಇಟ್ ಬಿ ಪ್ರಿವೆಂಟೆಡ್. 2 ಸ್ಟಾರನ್ನು 3 ಸ್ಟಾರನ್ನು ಕೊಡ್ತೀನಿ. ದೆನ್ ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಎಕ್ಸೋಥರ್ಮಿಕ್ ಆ್ಯಂಡ್ ಎಂಡೋಥರ್ಮಿಕ್, 4 ಸ್ಟಾರ್ಸನ್ನು ಕೊಡ್ತೀನಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ರೈಟ್ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್ ಫಾರ್ ದ ರಿಯಾಕ್ಷನ್ಸ್. ನಾನು ಇದನ್ನು ಎಷ್ಟು ಸ್ಟಾರ್ಸ್ ಕೊಟ್ಟರು ಸಾಕಾಗೋದಿಲ್ಲ. ಮೀನ್ಸ್ ಈ 4 ಕ್ವಶನ್ಸಲ್ಲಿ ಒಂದು ಕ್ವಶನ್ ನಿಮ್ಮ ಎಕ್ಸಾಮ್ಸ್ಗೆ ಬಂದೇ ಬರುತ್ತೆ. ನೆಕ್ಸ್ಟ್, ವಾಟ್ ಹ್ಯಾಪನ್ಸ್ ವೆನ್ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಈಸ್ ಆ್ಯಡೆಡ್ ಟು ಐರನ್ ಫಿಲ್ಲಿಂಗ್ಸ್, ಫ್ರೀಕ್ವೆಂಟ್ಲಿ ಆಸ್ಡ್ ಕ್ವಶನ್ಸ್ ಇದು. ದೆನ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ರಿಯಾಕ್ಟ್ಸ್ ವಿತ್ ಐರನ್ ನೀಲ್. ಮೀನ್ಸ್ ಏನು ಬರುತ್ತೆ ನೀವು ರಿಯಾಕ್ಟ್ ಮಾಡಿದ್ರೆ ಅಂತ ಹೇಳಿ ಇದರಲ್ಲಿ ನೀವು ಹೇಳಬೇಕಾಗುತ್ತೆ. ದೆನ್ ನೈನ್ತ್ ಕ್ವಶನ್ ನೋಡಿ, ಟ್ರಾನ್ಸ್ಲೇಟ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಂಟು ಕೆಮಿಕಲ್ ಇಕ್ವೇಷನ್ಸ್ ಆ್ಯಂಡ್ ಬ್ಯಾಲೆನ್ಸ್ ದೆಮ್ ಅಂತ ಹೇಳಿ ಬ್ಯಾಲೆನ್ಸ್ ಮಾಡಬೇಕು. ಮತ್ತು ಇದನ್ನು ಏನು ಮಾಡಬೇಕು, ಕೆಮಿಕಲ್ ಇಕ್ವೇಷನ್ಸ್ಗೆ ಕನ್ವರ್ಟ್ ಮಾಡಿ ನೀವೇನು ಮಾಡಬೇಕಪ್ಪ ಅಂದರೆ ಬ್ಯಾಲೆನ್ಸನ್ನು ಮಾಡಬೇಕು. ಹೈಡ್ರೋಜನ್ ಗ್ಯಾಸ್ ಕಂಬೈನ್ಸ್ ವಿತ್ ನೈಟ್ರೋಜನ್ ಟು ಫಾರ್ಮ್ NH3 ಈ ಥರ. ಹೈಡ್ರೋಜನ್ ಸಲ್ಫೈಡ್ ಗ್ಯಾಸ್ ಬರ್ನ್ಸ್ ವಿತ್ ಏರ್ ಟು ಗಿವ್ ವಾಟರ್ ಆ್ಯಂಡ್ ಸಲ್ಫರ್ ಡೈಆಕ್ಸೈಡ್, ಈ ಥರ. ಓಕೆನಾ? ಈ ಥರ ಕನ್ವರ್ಟ್ ಮಾಡಿ ನೀವೇನು ಮಾಡಬೇಕಾಗತ್ತೆ, ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಆ್ಯಂಡ್ ದ 10th ಕ್ವೆಶನ್, ಐಡೆಂಟಿಫೈ ದ ಸ್ಟೇಟ್ಮೆಂಟ್ಸ್ ದಟ್ ಆರ್ ಆಕ್ಸಿಡೈಸ್ಡ್ ಆ್ಯಂಡ್ ರೆಡ್ಯೂಸ್ಡ್. ಇಟ್ ಈಸ್ 100% ಇಂಪಾರ್ಟೆಂಟ್ ಕ್ವೆಶನ್ ಆ್ಯಂಡ್ ಇಟ್ ಈಸ್ ಆಲ್ಸೋ ವೆರಿ 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 ಇಂಪಾರ್ಟೆಂಟ್ ಕ್ವೆಶನ್ಸ್. ಕರೆಕ್ಟಾ? ನೀವು ಇದ್ರ ಪ್ರಕಾರನೇ ನೀವು ಸ್ಟಡಿ ಮಾಡಿ. ಫಸ್ಟ್ ಈ 11 ಕ್ವೆಶನ್ಸನ್ನು ನೀವು ಕಂಪ್ಲೀಟ್ ಮಾಡಲೇಬೇಕು. ಮಾಡಿ ನೆಕ್ಸ್ಟ್ ಚಾಪ್ಟರ್ಗೆ ಮೂವ್ ಆಗಬೇಕು. ಈ 11 ಕ್ವೆಶನ್ಸ್ ಇದೆ. ನೀವು ಈ 11 ಚಾಪ್ಟರನ್ನು ಓದಿದ್ರೆ ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಈಕ್ವೇಷನ್ಸಲ್ಲಿ ಯಾವುದಾದ್ರೂ ಕ್ವೆಶನ್ಸ್ ಕೊಡಲಿ, ನೀವು 100% ಮಾರ್ಕ್ಸನ್ನು 100 ಔಟ್ ಮಾರ್ಕ್ಸನ್ನು ನೀವು ಸ್ಕೋರ್ ಮಾಡ್ತೀರಾ. ಓಕೆನಾ? ಲೆಟ್ಸ್ end this video. In the next video I am going to come with the next chapter. Till there, stay tuned to our YouTube channel. Bye bye.